ನಾನು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಇತ್ತೀಚೆಗೆ ನಿನ್ನೆ ಮೊನ್ನೆ 2 ದಿವಸಗಳ ಹಿಂದೆ ಕರ್ನಾಟಕ ವಿಧಾನ ಸಭೆಯ ಮಾಜಿ ಸಭಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಪ್ರಸ್ತುತ ಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ. ಈ ಆರೋಪ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪ. ಯಾವುದೇ ಒಬ್ಬ ಅಥವಾ ಓರ್ವ ಮಾಜಿ ಸಭಾಧ್ಯಕ್ಷರಾಗಲಿ, ಪ್ರಸ್ತುತ ಚಾಲ್ತಿಯಲ್ಲಿರುವಂಥ ಶಾಸಕರಾಗಲಿ, ಒಬ್ಬ ಸಭಾಧ್ಯಕ್ಷರ ಮೇಲೆ ಆರೋಪ ಮಾಡಬೇಕಾದ್ರೆ ಈ ಆರೋಪ ಮಾಡುವ ಮುಂಚೆ ದೇ ಶುಡ್ ಯುಟಿಲೈಸ್ ದಿ ಆರ್ ಟೇಕ್ ದಿ ಆಪರ್ಚುನಿಟಿ ಆಫ್ ದಿ ಇಂಟರ್ನಲ್ ಇನ್ವೆಸ್ಟಿಗೇಷನ್ನ ಮಾಡಬೇಕಾಗ್ತದೆ. ಅಥವಾ ಅವರಿಗೆ ಲಭ್ಯವಿರುವ ಇತರ ರೆಮಿಡೀಸ್ಗಳು ಅಥವಾ ಅವಕಾಶಗಳು ಸಿಗದೇ ಇದ್ದರೆ ಮತ್ತೆ ಅವರ ಮೇಲೆ ಸಾರ್ವಜನಿಕವಾಗಿ ಆರೋಪ ಮಾಡಬೇಕಾಗ್ತದೆ. ಸಭಾಧ್ಯಕ್ಷರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ಸಭಾಧ್ಯಕ್ಷರು 224 ಶಾಸಕರಿಗೂ ಮತ್ತು ವಿಧಾನಸಭೆ ಕರ್ನಾಟಕ ಸರ್ಕಾರವನ್ನು ಯಾವ ರೀತಿ ನಡೆಸಬೇಕು ಅಂತ ಹೇಳುವ ಒಂದು ಚರ್ಚೆ ಮಾಡ್ತಕ್ಕಂಥ, ಕಾನೂನು ರಚನೆ ಮಾಡ್ತಕ್ಕಂಥ ಒಂದು ವೇದಿಕೆ. ಹಾಗಾಗಿ ಸಭಾಧ್ಯಕ್ಷರು ಆಯ್ಕೆಯಾದ ಕೂಡಲೇ ಅವರು ತನ್ನ ಹುದ್ದೆಗೆ, ತಮ್ಮ ಪಕ್ಷದ ಶಾಸಕತ್ವಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಪಕ್ಷದ ಮೆಂಬರ್ಶಿಪ್ಗೂ ರಾಜೀನಾಮೆ ಕೊಡಬೇಕು. ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಈ ಶುಡ್ ಬಿ ಅನ್ ಇಂಡಿಪೆಂಡೆಂಟ್, ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಅದೊಂದು ಅತ್ಯುನ್ನತ ಗೌರವಯುತವಾದಂಥ ಸಂವಿಧಾನಬದ್ಧವಾದಂಥ ಹುದ್ದೆ. ಯಾರಾದರೂ ಅವರ ಬಗ್ಗೆ ಭ್ರಷ್ಟಾಚಾರದ ಆರೋಪ ಮಾಡಬೇಕಿದ್ರೆ ಅವರು ಮೊದಲು ಅದರ ಬಗ್ಗೆ ತನಿಖೆಯನ್ನು ಮಾಡಿ ಇಂಟರ್ನಲ್ ರೆಮಿಡೀಸನ್ನು ಎಕ್ಸಾಸ್ಟ್ ಆದ ಮೇಲೆ ಮತ್ತೆ ಅದನ್ನು ಸದನದಲ್ಲಿಯೂ ಮಾಡಬಹುದು. ಆದರೆ ಇಲ್ಲಿ ಯಾವುದೇ ಅಂಥ ವಿಚಾರಣೆ ಮಾಡದೆ ಒಂದು ಶಬ್ದವನ್ನು ಸಂವಿಧಾನದ ಪೀಠವಾಗಿರ್ತಕ್ಕಂಥ ಸಭಾಧ್ಯಕ್ಷರ ಮೇಲೆ ಆರೋಪ ಮಾಡುವಾಗ ಆರೋಪಗಳ ಬಗ್ಗೆ ಆ ಕಚೇರಿಗೆ ನೀಡಿ ಉತ್ತರ ಪಡ್ಕೊಂಡು ಅದರ ವಿಮರ್ಶೆ ಮಾಡದೆ ಈ ಥರ ಆರೋಪ ಮಾಡಿರ್ತಕ್ಕಂಥದ್ದು ಇದು ಒಂದು ಸಂವಿಧಾನ ವಿರೋಧವಾಗಿರ್ತಕ್ಕಂಥ ನಡೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ದಡ್ಡರು ಅಂತ ನನಗೆ ಗೊತ್ತಿತ್ತು, ಆದರೆ ಇಷ್ಟು ದೊಡ್ಡ ದಡ್ಡ ಅಂತ ನನಗೆ ಗೊತ್ತಿರಲಿಲ್ಲ. ದಡ್ಡರು ಅಂತ ಅವರು ಸ್ಪೀಕರ್ ಆಗುವಾಗಲೇ ನಮಗೆಲ್ಲ ಗೊತ್ತಿತ್ತು, ಆದರೆ ಇಷ್ಟು ದೊಡ್ಡ ದಡ್ಡತನ ಇದೆ ಅಂತ ನನಗೆ ಗೊತ್ತಿಲ್ಲ. ಅವರ ಆರೋಪವನ್ನು ಮಾಡಬೇಕಾದ್ರೆ ಅವರ ಡ್ಯೂಟಿ ಇದೆ, ಅದು ಹೇಗೆ ಭ್ರಷ್ಟಾಚಾರ ಆಗಿದೆ, ಹೇಗೆ ಕಾನೂನು ವಿರುದ್ಧವಾಗಿದೆ, ಇದನ್ನು ಅವರು ಎಕ್ಸ್ಪ್ಲೈನ್ ಮಾಡಬೇಕು. ಓರ್ವ ವಿಧಾನಸಭಾ ಮಾಜಿ ಅಧ್ಯಕ್ಷರು ಅವರಿಗೆ ತಿಳಿದಿರಬೇಕು. ಇನ್ನು ಒಬ್ಬರ ಮೇಲೆ ಆರೋಪ ಮಾಡಬೇಕಾಗಿದ್ರೆ ಸಭಾಧ್ಯಕ್ಷರು ಯಾವ ರೀತಿ ಸಭಾಧ್ಯಕ್ಷರ ಕಚೇರಿ ಕಾರ್ಯನಿರ್ವಹಣೆ ಮಾಡ್ತದೆ, ಯಾವುದೇ ಒಂದು ವಿಚಾರವನ್ನ ಸದನದಲ್ಲಿ ಅಥವಾ ವಿಧಾನಸೌಧದ ಬಗ್ಗೆ ಏನಾದರೂ ರಿನೋವೇಷನ್ ಮಾಡಬೇಕು ಅಥವಾ ಏನಾದರೂ ಕೆಲಸ ಮಾಡಬೇಕು ಅಥವಾ ಶಾಸಕರ ಭವನ ಅವರ ಅಂಡರ್ಲಿ ಬರ್ತದೆ, ಅಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಆಗಬೇಕು ಅಂದಾಗ ಒಬ್ಬ ವಿಧಾನಸಭಾ ಅಧ್ಯಕ್ಷರು ತನ್ನ ಆಲೋಚನೆಯನ್ನು, ತನ್ನ ವಿಚಾರಗಳನ್ನು ತನ್ನ ಕಚೇರಿಗೆ ರೈಟಿಂಗಲ್ಲಿ ಕೊಡ್ತಾರೆ. ಇಲ್ಲಿ ಈ ರೀತಿ ಯಾವುದೋ ವ್ಯವಸ್ಥೆ ಆಗಬೇಕು, ಶಾಸಕರುಗಳಿಗೆ ಈ ರೀತಿ ವ್ಯವಸ್ಥೆ ಆಗಬೇಕು, ಶಾಸಕರ ಭವನಕ್ಕೆ ಈ ಥರದ ರಕ್ಷಣೆ ಕೊಡಬೇಕು, ಶಾಸಕರ ಭವನದಲ್ಲಿ ಈ ರೀತಿಯ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡಬೇಕು ಅಂತ ತಮ್ಮ ಆದೇಶವನ್ನು ಕೊಡ್ತಾರೆ. ಆ ಆದೇಶ ಕೊಟ್ಟ ಮೇಲೆ ಮುಂದೆ ಆಗತಕ್ಕಂಥ ಎಲ್ಲ ಪ್ರಕ್ರಿಯೆಗಳು
ಅದು ಸರ್ಕಾರದ ಕಾನೂನುಬದ್ಧವಾಗಿರ್ತಕ್ಕಂಥ ಪ್ರೊಸೀಜರ್ ಮೇಲೇನೆ ಆಗಬೇಕು. ಕಾಗೇರಿ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಹೇಳಿದರು, ನೀವು ಮುಂದೆ ಹೋಗುವಂಥ ಡೋರು ಏನು ವಿಧಾನಸಭೆಗೆ ಹೋಗುವಂಥ ಬಾಗಿಲು, ಅಲ್ಲಿ ನೀವು ಸೌಂದರ್ಯೀಕರಣ ಮಾಡಿದ್ರಿ, ಕಾನ್ಸ್ಟಿಟ್ಯೂಷನ್ ಪ್ರಿಯಂಬಲ್ ಅನ್ನು ಹಾಕಿದ್ರಿ, ಅದು ನೀವು ನವೀಕರಣ ಮಾಡಿದ್ರಿ. ಹಿಂದೆ ಹೇಗಿತ್ತು, ಈಗ ಹೇಗಿದೆ? ಅದು ಕಾರ್ಯಕ್ರಮ, ಅದು ಕೆಲಸ ಯಾರ ಮೂಲಕ ಆಯಿತು ಕಾಗೇರಿ ಅವರೇ? ಕರ್ನಾಟಕ ಫಾರೆಸ್ಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಲಕ ಆಯಿತು. ದಟ್ ಈಸ್ ಸರ್ಕಾರದ ಸಂಸ್ಥೆ. ಅದು ಏನು ಯು ಟಿ ಖಾದರ್ ಅವರು ತನ್ನ ಮನೆಯ ಇಲ್ಲಿರ್ತಕ್ಕಂಥ ಕಾರ್ಪೆಂಟರ್ನ ಕಂಡೋಗಿ ಮಾಡಿಸಿದ್ರ? ಎಷ್ಟು ಖರ್ಚು ವೆಚ್ಚ ಆಗಿದೆ ಅದಕ್ಕೆ ಅಲ್ಲಿ ಸರ್ಕಾರದ ಏಜೆನ್ಸಿಯವರೇ ಮಾಡಿದ್ದಾರೆ. ಅದೇ ರೀತಿ ನೀವು ಪುಸ್ತಕ ಮೇಳದ ಬಗ್ಗೆ ಮಾತಾಡ್ತೀರಿ. ನಾನು ನಿಮ್ಮ ಭರತ್ ಶೆಟ್ಟಿ ಶಾಸಕರು ಮಾತಾಡೋದನ್ನು ಕೇಳಿದೆ ವಿಡಿಯೋಗಳಲ್ಲಿ. 4 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿ 5 ದಿವಸದ ಪುಸ್ತಕ ಮೇಳಕ್ಕೆ ಅಂತ ಹೇಳ್ತಾರೆ. ಅಯ್ಯೋ, 300 ಮಂದಿಗೆ ಸ್ಟಾಲ್ ಹಾಕಿ 300 ಮಂದಿಗೆ ಊಟ ತಿಂಡಿ ಕೊಟ್ಟು, ಅಲ್ಲಿ ಅವರಿಗೆ ಯೂನಿಫಾರ್ಮ್ ಅಲ್ಲಿ ಅವರಿಗೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್, ಮೇಜು ಕುರ್ಚು ಎಲೆಕ್ಟ್ರಿಸಿಟಿ ಎಲ್ಲ ಒದಗಿಸಿಕೊಟ್ಟು ಸುಮಾರು 1,000 ಮಂದಿ ಅದರ ಕೆಲಸದ ದಿವಸ ಆಗಲು ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಅನ್ನ, ಮೂಲಭೂತ ಸೌಕರ್ಯ ಒದಗಿಸಿಕೊಡ್ಲಿಕ್ಕೆ ಕೊಟ್ಟು, ಅಲ್ಲಿ ಗೋಷ್ಠಿಗಳನ್ನು ನಡೆಸಿ, ಆ ಗೋಷ್ಠಿಗಳಲ್ಲಿ ಅದರಲ್ಲಿ ನಡೆದಂಥ ಪುಸ್ತಕ ಮೇಳದಲ್ಲಿ ವಿವಿಧ ಗೋಷ್ಠಿಗಳು ನಡೆಸಿ ಅದಕ್ಕೆ ಬೇಕಾದಂಥ ಸ್ಪೀಕರ್ಗಳನ್ನು ಕರೆಸಿ, ಇಡೀ ದೇಶದಲ್ಲಿಯೇ ಕರ್ನಾಟಕ ರಾಜ್ಯದ ಪುಸ್ತಕ ಮೇಳ ಏನು ವಿಧಾನಸೌಧದ ಒಳಗಡೆ ನಡೆಯಿತು, ಅದಕ್ಕೆ ಹೊಗಳಿಕೆಗೆ ಪಾತ್ರವಾಗಿತ್ತು. ಇವರ ಪಕ್ಷದ ಶಾಸಕರುಗಳು, ಇವರ ಪಕ್ಷದ ವಿರೋಧ ಪಕ್ಷ ನಾಯಕರುಗಳು ಭಾಗವಹಿಸಿದರು ಮತ್ತು ಅದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ರೀತಿ ಕೇರಳದಲ್ಲಿಯೂ ಮಾಡಿದರು ಮತ್ತು ನಮ್ಮ ರಾಜ್ಯದಲ್ಲಿ ಮಾಡಿದಂಥ ಪುಸ್ತಕ ಮೇಳವನ್ನು ಅನುಕರಣೆ ಮಾಡಿ ಬೇರೆ ರಾಜ್ಯಗಳಲ್ಲಿಯೂ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ಅದನ್ನು ಮಾಡಬೇಕು ಅಂತ ಹೇಳುವ ಒಂದು ಚಿಂತನೆಯಿಂದ ಕೆಲಸವನ್ನು ಈಗಲೂ ಆಗ್ತಾ ಇದೆ. ನೀವು ಅದು ಬಹಳ ಶುಲ್ಕ, ಅದು ಪುಸ್ತಕ ತಗೊಳ್ಳಿಕ್ಕೆ ಆಯಿತು ಅಂತ ನೀವು ಬರಹಗಾರರಿಗೆ ಮತ್ತು ಯಾರ್ಯಾರು ಕವಿಗಳಿದ್ದಾರೆ ಅದಕ್ಕೆ ಇನ್ಸಲ್ಟ್ ಮಾಡಿದಕ್ಕಾಗೋದಿಲ್ವಾ? ಖರ್ಚು ಯಾಕಾಯ್ತು, ಏನಾಯ್ತು ಕೇಳಿ. ಅದು ಸರ್ಕಾರಿ ಏಜೆನ್ಸಿ ಮುಖಾಂತರನೇ ಆಗಿದೆ ತಾನೆ. 25,000 ರೂಪಾಯಿ ಶಾಲ್ ಹಾಕಿದ್ರು, ಎಲ್ಲಿ ತಗೊಂಡ್ರು? ಸರ್ಕಾರದ ಏಜೆನ್ಸಿಯ ಮೂಲಕನೇ ತಗೊಂಡಿದ್ದಾರೆ. ಎಲ್ಲವೂ ಕ್ರಮಬದ್ಧವಾಗಿ ನಡೆದಿದೆ ಅಂತ ನನ್ನ ಆಲೋಚನೆ, ನನ್ನ ನಂಬಿಕೆ. ಯಾಕೆ ಅದು ಸರ್ಕಾರದ ಕಾರ್ಯಕ್ರಮ, ಅದಕ್ಕೆ ಫೈನಾನ್ಸಿಂದ ಕನ್ಕರೆನ್ಸ್ ಇದೆ. ಏಕಾಏಕಿಯಾಗಿ ಅದು ಅಷ್ಟು ಇದು ಇಷ್ಟು, ಹೌದು ಏನು ಶಾಸಕರ ಭವನಗಳಿಗೆ ಲಾಕರ್ ಹಾಕ್ಲಿಕ್ಕೆ ಅದು ಕಡಿಮೆಯಲ್ಲಿ ಸಿಗ್ತದೆ, ಹೌದು ಕಡಿಮೆಯಲ್ಲಿ ಸಿಗ್ತದೆ. ತಾಜ್ ಮಹಲ್ಗೆ ಹೋದ್ರೆ 10 ರೂಪಾಯಿ ಚಾಗೆ, ಇನ್ನೊಂದು ಕಡೆ ಹೊಡೆದ್ರೆ 3 ರೂಪಾಯಿ. ಅದು ಚಾನೆ ಇದು ಚಾನೆ. ಯು ಇನ್ವೆಸ್ಟಿಗೇಟ್ ಫಸ್ಟ್. ನಿಮ್ಮ ಇನ್ವೆಸ್ಟಿಗೇಷನ್ ಮಾಡಿ ನಿಮಗೆ ಸಿಗುವಂತ ಮಾಹಿತಿಯನ್ನ ನೀವು ಸದನದ ಮುಂದೆ ತನ್ನಿ. ಬಿಟ್ಟು ಇಡೀ ಸದನದ ಗೌರವವನ್ನು ಮಸಿಬಳೆಯತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಅದು ಇಟ್ಸ್ ಆನ್ ಇಲ್ಲಿಗಲ್ ಆಕ್ಟ್. ಇದು ಒಂದು ಮರೆಯಲಾಗದ ಮತ್ತು ಇದು ಒಂದು ರಿಪೇರಿ ಮಾಡಲಾಗತಕ್ಕಂಥ ಆಕ್ಟ್ ಅನ್ನ ಇವತ್ತು ಬಿಜೆಪಿಯ ಶಾಸಕರಾದ ಭರತ್ ಶೆಟ್ಟಿ ಮತ್ತು ಲೋಕಸಭಾ ಸದಸ್ಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾಡಿದ್ದಾರೆ. ನಮ್ಮ ಕೌಲ್ ಅಂಡ್ ಸೆಕ್ಟರ್, ನಮ್ಮ ಪಾರ್ಲಿಮೆಂಟರಿ ಪ್ರೊಸೀಜರ್ಸ್ ಈಸ್ ಆಲ್ವೇಸ್ ವಿ ರೆಫರ್ ಟು ಕೌಲ್ ಅಂಡ್ ಸೆಕ್ಟರ್ ಬುಕ್ ಅನ್ನ ನಾವು ರೆಫರ್ ಮಾಡ್ತೀವಿ. ಆರ್ಟಿಕಲ್ 194 ಸಬ್ ಕ್ಲಾಸ್ 3 ಅಂಡ್ 212 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಇದರ ಮೇಲೆ ಯಾವುದೇ ಒಬ್ಬ ಶಾಸಕ ಅಥವಾ ಸಂಸದರು ಕರಪ್ಷನ್ ಚಾರ್ಜ್ ಅನ್ನ ಚೇರ್ಪರ್ಸನ್ ಮೇಲೆ ಇದರ ಮೇಲೆ ಮಾಡಬೇಕಾಗಿದ್ರೆ ಈ ಶುಡ್ ಫಸ್ಟ್ ಎಕ್ಸಾಸ್ಟ್ ದ ರೆಮಿಡೀಸ್ ಅವೈಲೇಬಲ್ ಇನ್ ದಿ ಪ್ರೆಸೆಂಟ್ ಲಾ. ಕಾನೂನಿನ ಪ್ರಕಾರ ಅವರಿಗೆ ಅಲ್ಲಿ ಸಿಗುವಂತ ಮಾಹಿತಿಗಳನ್ನು ಸಂಗ್ರಹ ಮಾಡಿ
ಅದನ್ನು ಕೇಳಿ ಮಾಡಬೇಕಾಗಿತ್ತು. ಅದು ಮಾಡಬೇಕು ಅಂತ ಪ್ರೊಸೀಜರ್ ಹೇಳ್ತಾ ಉಂಟು. ಅದೇ ರೀತಿ ಎನಿ ಪಬ್ಲಿಕೇಶನ್ ಲೋವರ್ ದಿ ಅಥಾರಿಟಿ ಆರ್ ಡಿಗ್ನಿಟಿ ಆಫ್ ದಿ ಹೌಸ್ ಆರ್ ಇಟ್ಸ್ ಪ್ರಿಸೈಡಿಂಗ್ ಆಫೀಸರ್, ಎನಿ ಕಾಂಡಕ್ಟ್ impedes the functioning of the house, bring the desperate proceedings of the office bearer, making publication, acquisition of corruption against the speaker, is entitled to issue a motion of privilege notice within the assembly. ಈ ರೀತಿ ಮಾಡುವುದರಿಂದ ಇದು ಒಂದು ಪ್ರಿವಿಲೇಜ್ ಮೋಷನ್ ಆಗ್ತದೆ. ಇಡೀ ರಾಜ್ಯದ ಗೌರವದ ಪ್ರಶ್ನೆ ಆಗ್ತದೆ. 224 ಶಾಸಕರುಗಳಿಗೂ ಮಾಡಿದಂಥ ಅವಮಾನ ಅಂತ ಆಗ್ತದೆ. ಹಾಗಾಗಿ ಇದು ಮಾಡಿರ್ತಕ್ಕಂಥದ್ದು ಉದ್ದೇಶಪೂರ್ವಕ. ಇಲ್ಲಿ ಮತ್ತೆ ಹೇಳ್ತದೆ, ಆಸ್ ಪರ್ ದಿ ಪಾರ್ಲಿಮೆಂಟರಿ ಟ್ರೆಡಿಷನ್ an MLA who has grievances must first move the house itself. This is Kaul and Shakt. A substantive motion against the speaker, Article 179C, a privilege motion or a communication of the ethics or privilege committee, only if those avenues fails and exhausted, external remedies or publication disclosure may be considered defensible in the limited circumstances. Therefore, if a MLA directly makes allegation of corruption against the speaker in the media, yes, it can amount to contempt of house. It can also be a breach of privilege unless the MLA can show the statement was made in good faith to protect the public interest. He had already exhausted the internal remedies. Therefore, there was no functioning forum available within the house. If such cases, a MLA can go to the public and say that I have exhausted all the remedies. ನನಗೇನು ದಾರಿ ಇಲ್ಲ, ಹಾಗಾಗಿ ನಾನು ಪಬ್ಲಿಕ್ ಬಂದಿದ್ದೇನೆ ಹೇಳಬೇಕು. ಈ MLA ಯಾರು ಎಲಿಗೇಷನ್ ಮಾಡ್ತಾರೆ, ಭರತ್ ಶೆಟ್ಟಿ ಅವರು ಆ ಸದನದ ಸದಸ್ಯರು. ಅವರು ಇದೆಲ್ಲ ಕೆಲಸ ನಡೆಯುವಾಗ ಅಲ್ಲೇ ಇದ್ದವರು. ಅವರು ಶಾಸನ ಲೆಜಿಸ್ಲೇಟಿವ್ ಹೌಸ್ನಲ್ಲಿ ರಿಸೈಡ್ ಮಾಡ್ತಕ್ಕಂಥವ್ರು. ದೇ ಕುಡ್ ಹ್ಯಾವ್ ಬ್ರಾಟ್ ಟು ದ ನಾಲೆಜ್. ಸದನದಲ್ಲಿ ಹೇಳ್ಬೋದಿತ್ತು, ಊಟ ನಮಗೆ ಬೇಡ, ನಮಗೆ ಈಸಿಯಾಗಿ ಕೂತ್ಕೊಳ್ಳಿಕ್ಕೆ ಚೇರ್ಸ್ ಬೇಡ, ಬೆಳಿಗ್ಗೆ ನಮಗೆ ಕಾಫಿ ಬೇಡ, ಮಧ್ಯಾಹ್ನ ನಮಗೆ ಕಾಫಿ ಬೇಡ, ಊಟ ಬೇಡ ಹೇಳ್ಬೋದಿತ್ತು. ಹೌಸ್ ಇಸ್ ಫಾರ್ ದಟ್. ಅದನ್ನೆಲ್ಲ ಬಿಟ್ಟು ಒಬ್ಬರ ಘನತೆ ಗೌರವಕ್ಕೆ ಚ್ಯುತಿ ತರುವಂತ ಮಾಡಿದ್ದು ಇದೊಂದು ಹಕ್ಕುಚ್ಯುತಿ ಪ್ರಕರಣ ಆಗ್ತದೆ, ಡಿಫಾಮೇಷನ್ ಆಗ್ತದೆ. ಹಾಗಾಗಿ ನಾವು ಯಾರು ಈ ವಿಚಾರವನ್ನು ಹೇಳಿದ ಅವರ ಜೊತೆ ಹಕ್ಕುಚ್ಯುತಿ ಮಂಡನೆ ಮಾಡ್ತೇವೆ, ನ್ಯಾಯಾಲಯಕ್ಕೂ ಹೋಗ್ತೇವೆ, ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಆಗ್ತೇವೆ, ಮತ್ತು ಬೇರೆ ಏನೋ ದಾರಿ ಇದ್ರು ಅದನ್ನೂ ಮಾಡ್ತೀವಿ. ನನ್ನ ನಾಲೆಜ್ ಪ್ರಕಾರ ಇವತ್ತಿನ ದಿನಕ್ಕೂ ಕಾಗೇರಿ ಆಗಲಿ ಭರತ್ ಶೆಟ್ಟಿ ಆಗಲಿ ಇದರ ಬಗ್ಗೆ ವಿಚಾರಣೆ ಮಾಡಿ ಅಂತ ಸ್ಪೀಕರ್ ಅವರ ಕಚೇರಿಗೆ ಬರೆದು ಕೊಟ್ಟಿಲ್ಲ. ಅಷ್ಟೊನ್ನೂ ಕೊಡದೆ ಪತ್ರಿಕೆಗಳಲ್ಲಿ ಈ ಒಂದು ಆರೋಪ ಮಾಡಿರುವುದು ಇದು ಹಕ್ಕಿಗೆ ಚ್ಯುತಿ ಆಗಿದೆ. ಮತ್ತು ಇದು ಒಂದು ಮಾನದವನ್ನ ಹಾನಿಕರ ಮಾಡತಕ್ಕಂಥದ್ದು. ರಾಜ್ಯದ 224 ಶಾಸಕರ ಘನತೆ ಗೌರವಕ್ಕೂ ಚ್ಯುತಿ ತರುವಂತಹ ರೀತಿಯಲ್ಲಿ ಆರೋಪವನ್ನ ಮಾಡಿದ್ದಾರೆ. ಇದು ಸುಳ್ಳು ಆರೋಪ ಮಾಡಿದ್ದಾರೆ. ಇದನ್ನ ನಾವು ಖಂಡನೆ ಮಾಡ್ತೀವಿ. ಮತ್ತೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡ್ತೇನೆ. ಈ ರೀತಿ ಒಟ್ಟಾರೆ ಯಾವುದೇ ಸಬ್ಸ್ಟ್ಯಾನ್ಸ್ ಕೊಡದೆ, ಯಾವುದೇ ಎವಿಡೆನ್ಸ್ ಕೊಡದೆ ತನಗೆ ಮನಸ್ಸು ಬಂದಂತೆ ಮಾತಾಡುವುದು ಮತ್ತು ಭ್ರಷ್ಟಾಚಾರದ ಆರೋಪವನ್ನು ಸಭಾಧ್ಯಕ್ಷರ ಮೇಲೆ ಮಾಡುವಂತಹದ್ದು
ಇಟ್ಸ್ ಆನ್ ಇಲ್ಲಿಗಲ್ ಆಕ್ಟ್ ಆಫ್ ಎ ಪರ್ಸನ್. ಮತ್ತು ಇದು ಅವರ ಘನತೆ ಗೌರವಕ್ಕೆ ತಕ್ಕದ್ದಲ್ಲ. ಬೇಕಿತ್ತ ಒಬ್ಬನಿ ಚಿಕನ್ ಬೇಕಿತ್ತ ಕೇಳಿದ್ರೆ ಹೇಳಲಿಕ್ಕಾಗ್ತದ? ನಾವು 75 ಜನ ಇದ್ದೇವೆ, 300 ಜನ ಇದ್ದೇವೆ ಶಾಸಕರು, ನಮ್ಗೆ ಬೇಡ.